ನಮಸ್ಕಾರ ಎಲ್ಲರಿಗೂ. ಇದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ಒಂದು 3 ಬೆಡ್ರೂಮ್ ಮನೆ. ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ SBM ಅಂಡ್ ಅದರ್ಸ್ ಲೇಔಟಲ್ಲಿ ಕಟ್ಟಿರುವಂತಹ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಸರಿಸುಮಾರು 24 ಸಾವಿರ ಟೋಟಲ್ ಬಿಲ್ಟಪ್ ಇರುವಂತಹ ಹೊಸ ಮನೆ ಸೇಲಿಗಿದೆ ಮೈಸೂರು ಮಧ್ಯಭಾಗದಿಂದ. ನಾನು ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಈ ಲೊಕೇಶನ್ ಅಬೌಟ್ 11 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡಿಂದ ಹಾರ್ಡ್ಲಿ ಒಂದು 250-300 ಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ವಿವೇಕಾನಂದ ನಗರ ಸರ್ಕಲ್. ಯಾಕಂದರೆ ಈ ಜಾಗಕ್ಕೆ ದ ನಿಯರೆಸ್ಟ್ ಪಾಯಿಂಟ್ ಆಫ್ ದಿಸ್ ಪ್ಲೇಸ್ ಇಸ್ ವಿವೇಕಾನಂದ ನಗರ ಸರ್ಕಲ್. ಅಲ್ಲಿಂದ ನಿಮಗೆ ಅಬೌಟ್ 4 ಕಿಲೋಮೀಟರ್ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮುಡಾದಿಂದ ಅಪ್ರೂವಲ್ ಆಗಿರುವಂತಹ ಬಹಳಷ್ಟು ಮನೆಗಳು ಇರುವಂತಹ ಲೇಔಟ್ ಆಗಿರುತ್ತೆ. ನನಗೆ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ 3-4 ವಿಚಾರಗಳನ್ನ ಯೂಶಲಿ ನಾನು ಎಲ್ಲ ವೀಡಿಯೋಗಳು ಹೇಳ್ತೀನಿ. ಒಂದು, ನೀರಿನ ವ್ಯವಸ್ಥೆ. ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ. ಅತಿ ಶೀಘ್ರದಲ್ಲಿ ಕಾರ್ಪೊರೇಷನ್ದ ವಾಟರ್ ಲೈನ್ ಸಹ ಬರುತ್ತೆ. ಬಟ್ ಆದರೆ ಇಂಡಿಪೆಂಡೆಂಟ್ ಬೋರ್ವೆಲ್ ವಾಟರ್ ಸೋರ್ಸ್ ಇರುವಂತಹ ಮನೆ. ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟ್. ಇದು ಮೇನ್ ಡೋರು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟಿದ್ರೆ ಸೇಫ್ಟಿಗೆ ನಿಮಗೆ ಮನೆ ಮೇನ್ ಡೋರ್ ಓಪನ್ ಇಟ್ಕೊಂಡಿದ್ರು ಸಹ ಈ ಮೆಟಲ್ ಡೋರ್ನ ಹಾಕ್ಕೊಂಡಿದ್ರೆ ಸಾಕು, ನಿಮಗೆ ಸೇಫ್ಟಿಗೆ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಮನೆಯಲ್ಲಿ ನೋಡುವಂತಹ ಎಲ್ಲ ಡೋರ್ಗಳು, ವಿಂಡೋಸು, ಫ್ರೇಮ್ಸು, ಶಟರ್ಸು ಎಲ್ಲವೂ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು ನೋಡಬಹುದು ನೀವು. ಮೇನ್ ಡೋರ್ ಸಹ ಟೀಕು, ಪೂಜಾ ಟೀಕು, ಮತ್ತು ಇಂಟರ್ನಲ್ ಡೋರ್ಸು, ವಿಂಡೋಗಳೆಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಾಮಗಾರಿಗಳು ಮುಗಿದಿರುವಂಥದ್ದು. ಎಂಟರ್ ಆಗ್ತಿದ್ದಂಗೆ ಈಸ್ಟ್ ಫೇಸಿಂಗಿಗೆ ತಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಾರ್ವಿಂಗ್ ಯಾವ್ಯಾವುದಿದೆ ಅಂತಂದರೆ ನೋಡ್ಬೋದು. ಗಣಪತಿ, ಲಕ್ಷ್ಮಿ ಮತ್ತು ಸರಸ್ವತಿ ಕಾರ್ವಿಂಗ್ ಇರುವಂತಹ ಎಂಟೈರ್ ಈ ಪೋರ್ಷನ್ ಏನು ನೋಡ್ತಾ ಇದ್ದೀರಾ ನೀವು ಇವಾಗ, ಇದು ಟೀಕಲ್ಲಿ ಮಾಡಿರುವಂಥದ್ದು. ಯಾರು ಮನೆ ಕಟ್ಕೋಬೇಕು, ನಮಗೆ ಒಂದು ಒಳ್ಳೆ ದೇವ್ರ ಮನೆ, ದೇವ್ರ ಕೋಣೆ ಹೇಗೆ ಡಿಸೈನ್ ಮಾಡ್ಕೋಬೇಕು ನೋಡಿ ಇಲ್ಲಿದೆ. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇರುವಂತಹ ಪೂಜಾ ರೂಮ್ ವಿಚ್ ಇಸ್ ಫೇಸಿಂಗ್ ಈಸ್ಟ್. ಈ ಥರ ಇದೆ ಒಳಗೆ. ಅದಾದ ನಂತರ ಕಿಚನ್ನು ಮತ್ತು ಡೈನಿಂಗ್ ಏರಿಯಾ, ಅಡುಗೆ ಕೋಣೆ, ಅದ್ರ ಪಕ್ಕದಲ್ಲಿ ಊಟದ ಕೋಣೆ, ಎರಡು ಅಕ್ಕಪಕ್ಕದಲ್ಲಿರುವಂಥದ್ದು. ಇದ್ರ ಮಧ್ಯದಲ್ಲಿ ವುಡನ್ ಪಾರ್ಟೇಷನ್ ಮಾಡಿದ್ದಾರೆ. ಇವಾಗ ಒಳಗೋಗಿ ತೋರಿಸ್ತಾರೆ ನೋಡಿ. ಇದು ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶ್ ಇಲ್ಲಿದೆ. ದಿಸ್ ಇಸ್ ದ ಡಿವೈಡರ್ ಬಿಟ್ವೀನ್ ದ ಕಿಚನ್ ಏರಿಯಾ ಆ್ಯಂಡ್ ದಿ ಡೈನಿಂಗ್ ಏರಿಯಾ. ಎಲ್ಲ ಮಾಡ್ಯುಲರ್ ಟೈಪ್ ಕಿಚನ್ ಇದೆ. ಚಿಮ್ನಿ ಈಗಾಗಲೇ ಹಾಕಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗ್ಗಳು ನಿಮಗೆ ಮೇಲ್ಗಡೆ ಅಂದರೆ 2-3 ಜಾಗಗಳನ್ನ ತೋರಿಸ್ತೀನಿ ನೋಡಿ. ಇದನ್ನು ಪ್ರೊಫೈಲ್ ಲೈಟ್ನ ದ ಟೇಕನ್ ಟು ದ ಡಬಲ್ ಹೈಟ್ ಈ ಪೋರ್ಷನನ್ನು ಇದು ನೋಡ್ಬೋದು ನೀವು. ದಟ್ ಮೇಕ್ಸ್ ದಿಸ್ ಹೌಸ್ ವೆರಿ ಗ್ರ್ಯಾಂಡ್ ಲುಕ್ ಸಿಗ್ತಾ ಇರೋದೆ. ಈ ಪ್ರೊಫೈಲ್ ಲೈಟ್ ಹಾಕಿ ಏನು ಇವರು ವುಡನ್ ಟೈಪು ಇದನ್ನು ತೊಗೊಂಡೋಗಿದ್ದಾರೆ ವರ್ಕ್ನ. ಒಂದು ಎಂಟೈರ್ ಈ ಪೋರ್ಷನನ್ನು ದೇ ಹ್ಯಾವ್ ಡನ್ ವಿತ್ ವುಡನ್. ಏನಿದು TV ಕ್ಯಾಬಿನೆಟು, CCTV ಕ್ಯಾಮ್ರಾಗ ಆಪ್ಷನ್ನು, ಎಲ್ಲ ಪ್ರೊಫೈಲ್ ಲೈಟು, ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸು. ಅದಾದ ನಂತರ ಇದ್ರ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟು, 2 ಬಾತ್ರೂಮ್ಗಳನ್ನ ಕೊಟ್ಟಿದ್ದಾರೆ. ಇದು ಬಾತ್ರೂಮ್ ನಂಬರ್ 1 ಗ್ರೌಂಡ್ ಫ್ಲೋರ್ ಇರುವಂಥದ್ದು, ಕಾಮನ್ ಬಾತ್ರೂಮು. ಇದರ ಪಕ್ಕದಲ್ಲಿ ಇಲ್ಲಿ ಬಟ್ಟೆ ಒಗೆದು ಒಣಗಿ ಹಾಕೊಳ್ಳಿಕ್ಕೆ ಜಾಗ, ವಾಷಿಂಗ್ ಮಿಷಿನ್ ಪಾಯಿಂಟು. ಆಚೆ ಕಡೆ ನಿಮಗೆ ಬಟ್ಟೆ ಇಲ್ಲೇ ಒಗೆಯೋ ಹ್ಯಾಂಡ್ ವಾಶ್ ಇದು ವಾಷಿಂಗ್ ಮಿಷಿನ್ ಪಾಯಿಂಟು. ಇದ್ರ ಪಕ್ಕದಲ್ಲಿ ಇಂಡಿಯನ್ ಸ್ಟೈಲ್ ಒಂದು ಕಮೋಡ್ ಇದೆ. ಅದಾದ ನಂತರ ಬಟ್ಟೆ ಇಲ್ಲಿ ಒಗೆಯುತ್ತೆ. ಒಗೆದ ನಂತರ ಪಕ್ಕದಲ್ಲೇ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದರೆ ಯಾವುದೇ ಥರ ಇಂಟ್ರೂಷನ್ ಯಾರು ಬರಲಿಕ್ಕಾಗಲ್ಲ. ಇಲ್ಲೇ ಬಟ್ಟೆನ ಒಗೆದು ಇಲ್ಲೇ ಒಣಗಿ ಹಾಕೊಳ್ಳಿಕ್ಕೆ ಜಾಗ. ಅದಾದ ನಂತರ ಐ ಆಮ್ ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಸಹ ನಾವು ಏನೇನು ನೋಡ್ಬೋದು, ಫಾಲ್ ಸೀಲಿಂಗ್ ನೋಡ್ಬೋದು. ಈಗಾಗಲೇ ಫ್ಯಾನ್ಗಳನ್ನ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಪು, ಸ್ಟಡಿ ಯೂನಿಟು. ಅದಾದ ನಂತರ ಒಂದು ಅಟ್ಯಾಚ್ ಬಾತ್ರೂಮು, AC ಪಾಯಿಂಟು. ನೀವು AC ಹಾಕ್ಕೊಳ್ಳಿಕ್ಕೆ ತಿರ್ಗಾ ಬಂದು ಪಾಯಿಂಟ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. AC ಪಾಯಿಂಟು, ಎಲ್ಲ ಮೆಟ್ಲುಗಳಿಗೂ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಮೇಲೆ ಹತ್ತಬೇಕಾರೆ. ಇದಾದ ನಂತರ ಒಂದು ಪ್ರಮುಖವಾದ ವಿಚಾರ ಏನು ಅಂತಂದರೆ, ಮೇಲೆ ಹತ್ತಬೇಕಾರೆ ದೇವರ ಮನೆಯ ಮೇಲ್ಗಡೆ ಯಾವುದೇ ಥರ ಓಡಾಡಲಿಕ್ಕೆ ಜಾಗ ಇಲ್ಲದೇ ಇರೋ ಥರ ಕ್ಲೀನಾಗಿ ಓಪನ್ ಟು ಸ್ಕೈನ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ವಿಡಿಯೋದಲ್ಲಿ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಕೆಳಗಡೆ ಒಂದು ರೂಮ್ನ ತೋರಿಸಿದೆ, ಮೇಲ್ಗಡೆ ಇನ್ನೂ 2 ರೂಮ್ಗಳನ್ನ ನಾನು ತಮಗೆ ತೋರಿಸ್ತೀನಿ. ಲುಕ್, ಹೌ ಡಸ್ ದಿಸ್ ಲುಕ್ ಫ್ರಮ್ ದಿ ಟಾಪ್ ಫ್ಲೋರ್. ಇದು ಕೆಳಗೆ ತೋರಿಸಿದೆ ತಮಗೆ, ಇಲ್ಲಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ರೂಮ್ ನಂಬರ್ 2, 2ನೇ ರೂಮ್ ಇದು. ಇದಕ್ಕೆ
ಅಟ್ಯಾಚ್ ಬಾತ್ರೂಮ್, ವಾಕ್-ಇನ್ ವಾರ್ಡ್ರೋಬ್ ಎರಡೂ ಇದೆ. ವಾಕ್-ಇನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್. ಗ್ಲಿಮ್ಸ್ ಏನಾಗುತ್ತೆ ಅಂದರೆ, ಆಚೆ ಬಂದಮೇಲೆ ತೋರಿಸ್ತೀನಿ, ಇದು ಗೊತ್ತಾಗ್ಲಿಕ್ಕಿಲ್ಲ ಇದ್ರ ಒಳಗೆ ಜಾಗ ಇದೆ ಅಂತ. ನೋಡಿ, ಕ್ಲೋಸ್ ಆದಮೇಲೆ ಗೊತ್ತಾಗ್ಲಿಕ್ಕಿಲ್ಲ. ಇದಾದ ನಂತರ ರೂಮ್ ನಂಬರ್ 3, ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಬ್ಯೂಟಿಫುಲ್ ಸೀ ಥ್ರೂ ಮಾಡಿದ್ದಾರೆ. ವೆರಿ ಯೂನಿಕ್ ಕಾನ್ಸೆಪ್ಟ್. ಯೂಶಲಿ 30-40 ಮನೆಗಳಲ್ಲಿ ನಮಗೆ ಇದು ಕಂಡು ಬರಲ್ಲ. ಇದಾದ ನಂತರ ಇಲ್ಲೂ ಅಷ್ಟೇ ನಿಮಗೆ ಕೆಮಫ್ಲಾಜ್ ಆಗ್ಬಿಟ್ಟಿದೆ, ಇದು ಕಾಣಿಸ್ಲಿಕ್ಕಿಲ್ಲ ನೋಡಿ, ಇದು ಗೊತ್ತಾಗೋದೇ ಇಲ್ಲ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಇದಕ್ಕೆ ಆ್ಯಂಪಲ್ ಸ್ಟೋರೇಜ್ ಸ್ಪೇಸು, ಪ್ರೊಫೈಲ್ ಲೈಟಿಂಗು, ಅದ ನಂತರ ಬಾಲ್ಕನಿ ಪಾಯಿಂಟು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3 ಬೆಡ್ರೂಮ್ ಮನೆ. ಇದನ್ನು ತೋರಿಸ್ಬೋದು ನಿಮಗೆ. ಹ್ಯಾಂಗಿಂಗ್ ಲೈಟು ಭಾಳ ಇದು, ಸುಮಾರು 14 ಪಿಲ್ಲರ್ಗಳನ್ನ ಹಾಕಿ ಅಚ್ಚುಕಟ್ಟಾಗಿ, ಎಲ್ಲೂ ಸಹ ಇನ್ಯಾವುದೋ ಕಾಮಗಾರಿಗಳು ಪೆಂಡಿಂಗ್ ಇರುವಂತೆ ಮುಗಿಸಿರುವಂತಹ ಮನೆ. ನೋಡಿ, ಸೀತ್ರು ಡೈರೆಕ್ಟ್ಲಿ ಗೋಸ್ ಟು ದಿ ಪೂಜಾ ರೂಮ್. ಮೇಲ್ಗಡೆ ಯಾರೂ ಓಡಾಡಲಿಕ್ಕೆ ಮಾಡದೇ ಇರುವಂತಹ, ಈ ವಾಸ್ತು ಅನುಗುಣವಾಗಿ ಮಾಡಿರುವಂತಹ ಕೆನ್ ಸಿ ದಿಸ್ ಬ್ಯೂಟಿಫುಲ್ ಹ್ಯಾಂಗಿಂಗ್ ಶ್ಯಾಂಡಲಿಯರ್ ಲೈಟನ್ನು ಹಾಕಿದ್ದಾರೆ. ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಈ ವಿಡಿಯೋ ಮೂಲಕ ಇನ್ನು ಯಾವುದೇ ತರಹದ ಪೆಂಡಿಂಗ್ ಕಾಮಗಾರಿಗಳು ಇಲ್ಲದೇ ಇರುವಂತಹ, ಸಂಪೂರ್ಣವಾಗಿ ಕೆಲಸ ಮುಗಿದಿರುವಂತಹ ಮನೆ. ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್ ವೈಸು, ಕರ್ಟನ್ ರಾಡ್ಗಳಿರ್ಬೋದು, ಫ್ಲೋರಿಂಗ್ ಇರ್ಬೋದು, ಲೈಟಿಂಗು, ಪ್ರೊಫೈಲ್ ಲೈಟಿಂಗು, ಗ್ಲಾಸು, ಬಾತ್ರೂಮ್ ಫಿಟ್ಟಿಂಗ್ಸು, ಪೂಜಾ ರೂಮು, ಮಾಡ್ಯುಲರ್ ಕಿಚನ್, ಇವೆಲ್ಲವೂ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದೆ. ನೀವು ಇವತ್ತೇ ಬಂದು ನೋಂದಾವಣೆ ಮಾಡಿಕೊಂಡು ವಾಸಕ್ಕೆ ಇರಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಈ ಮನೆ ಮೈಸೂರು ಮಧ್ಯಭಾಗದಿಂದ ಬಿಟ್ಟರೆ 11-12 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡಿಂದ ಹಾರ್ಡ್ಲಿ 800-300 ಮೀಟರ್. ಶ್ರೀರಾಮ್ಪುರ ರಿಂಗ್ ರೋಡು. ಮೈಸೂರು ವಿವೇಕಾನಂದ ನಗರ ಸರ್ಕಲಿಂದ ಈ ಜಾಗಕ್ಕೆ ಬರಲಿಕ್ಕೆ 3-4 ಕಿಲೋಮೀಟರ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಬೆಲೆನ, ಅಂದರೆ ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಈ ಮನೆ ನೋಡಬೇಕು ಅಂದಲ್ಲಿ ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್, ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇರ್ತೀನಿ. ಯು ಕ್ಯಾನ್ ವಾಟ್ಸಪ್ ಮೀ ಆಲ್ಸೋ. ಥ್ಯಾಂಕ್ ಯು.